ಹಾಯ್ ಹಲೋ ನಮಸ್ತೆ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನನ್ನ ಫಸ್ಟ್ ವ್ಲಾಗ್ ವಿತ್ ಮೈಕ್ ಮಾಡ್ತಾ ಇರೋದು. ಈ ವ್ಲಾಗ್ ಅಂತೂ ನಾನು ಮರೆಯೋದಕ್ಕೆ ಆಗಲ್ಲ. ಇದು ಪ್ರೀವಿಯಸ್ ವ್ಲಾಗ್ ಆಲ್ರೆಡಿ ಹಾಕಿದ್ದೀನಿ, ನೋಡ್ತೀರಾ ಅಂತ ಅನ್ಸುತ್ತೆ. ನೋಡಿದ್ದೀರಾ? ಇದ್ರ ಪ್ರೀವಿಯಸ್ ವ್ಲಾಗ್ ಆಲ್ರೆಡಿ ಹಾಕಿದ್ದೀನಿ, ನೋಡಿದ್ದೀರಾ ಅನ್ಸುತ್ತೆ. ಫಸ್ಟ್ ಗ್ಯಾಡ್ಜೆಟ್ ಇದು ನಂದು. ಸೊ ಇದ್ರಲ್ಲೇನೆ ಇವಾಗ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಆಡಿಯೋ ಕ್ವಾಲಿಟಿ ಎಲ್ಲ ಹೆಂಗ್ ಬರ್ತಾ ಇದೆ ಅಂತ ಹೇಳಿ, ಚೇಂಜಸ್ ಇದೆಯಾ, ಏನಾದ್ರೂ ಮುಂಚೆ ಬರ್ತಾ ಇತ್ತಾ ಅದೇ ತರ ಇದೆಯಾ, ಇಲ್ಲ ಚೇಂಜಸ್ ಏನಾದ್ರು ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ, ಮೀನ್ಸ್ ಇದನ್ನ ಕ್ಲಾರಿಟಿ ಇಲ್ಲ ಆ ಥರ ಏನಾದ್ರು ಇತ್ತು ಮುಂಚೆಗೂ ಈಗಕ್ಕೂ ತುಂಬಾ ಕ್ಲಾರಿಟಿ ಇದ್ರೂ ಕಮೆಂಟ್ ಮಾಡಿ, ಕ್ಲಾರಿಟಿ ಇಲ್ಲ ಅಂತಂದ್ರೂ ಕಮೆಂಟ್ ಮಾಡಿ. ನಾನಿವತ್ತು ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ಸ್ಯಾರಿ ತರಿಸ್ಕೊಂಡಿದ್ದೆ. ಅದು ಸ್ಯಾರಿ ಬೈ ವರಾಹಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜು. ಅವ್ರ ಪೇಜಿಂದ ನನಗೊಂದು ಬ್ಲ್ಯಾಕ್ ಸ್ಯಾರಿ ತುಂಬ ಇಷ್ಟ ಆಗಿತ್ತು. ಅದರಲ್ಲಿ ಒಂದು 4-5 ಕಲರ್ಸ್ ಅವೈಲಬಲ್ ಇತ್ತು. ಬಟ್ ಬ್ಲ್ಯಾಕ್ ಸ್ಯಾರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂದು ಅದು ಇಮ್ಯಾಜಿನೇಷನ್ನೇ ಒಂಥರ ಇದೆ. ನಾನು ಆಲ್ರೆಡಿ ತುಂಬ ಬ್ಲಾಗ್ಸಲ್ಲಿ ಹೇಳಿದ್ದೀನಿ ಅನ್ಸುತ್ತೆ, ನಾನು ಯಾವುದೇ ಪ್ರಾಡಕ್ಟು ಏನೇ ತಗೋಬೇಕಾದ್ರೂ ಫಸ್ಟ್ ಇಮ್ಯಾಜಿನ್ ಮಾಡಿನೇ ತಗೊಳ್ಳೋದು ಅಂತ ಹೇಳಿ. ಸೊ ನಾನು ಈ ಸೀರೆನ ಅದೇ ಥರ ಇಮ್ಯಾಜಿನ್ ಮಾಡಿನೇ ತಗೊಂಡಿದ್ದೀನಿ. ಎಕ್ಸ್ಪೆಕ್ಟೇಷನ್ ತಕ್ಕಂತೆಯೇ ಬಂದಿದೆ ಸೀರೆನೂ ಕೂಡ. ಬಟ್ ನೋಡಬೇಕು, ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿಸಿದ್ಮೇಲೆ ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳಿ. ನಾನು ಈ ಸೀರೆನ ಆ್ಯಕ್ಚುಲಿ ತಗೊಳ್ಳೋ ಪ್ಲಾನೇ ಇರಲಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ, ಲಕ್ಷ್ಮಿಗೆ ತಗೋಬೇಕು ಸೀರೆ ಎಲ್ಲ ಇದೆ ಅಂತ ಹೇಳಿ. ಬಟ್ ಇರಲಿ, ಒಂದು ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಒಂದ್ಸತಿ ಮಿಸ್ ಆದರೆ ಮತ್ತೆ ಅದೇ ಥರದ್ದು ಸಿಗಲ್ಲ ಅಂತ ತುಂಬ ವ್ಲಾಗಲ್ಲಿ ನಾನು ಹೇಳಿದ್ದೀನಿ. ಸೊ ಅದಕ್ಕೆ ಇಷ್ಟ ಆಯಿತು ಅಂತ ಹೇಳಿ ತಗೊಂಡ್ಬಿಟ್ಟೆ. ಅದ್ರದ್ದು ಬ್ಲೌಸ್ ಡಿಸೈನ್ನೇ ನಾನು ಒಂಥರ ಥಿಂಕ್ ಮಾಡಿದ್ದೀನಿ. ಆ ಥರ ಎಲ್ಲ ಸ್ಟಿಚ್ ಆದಮೇಲೆ, ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸು ಅಂತ ಎಲ್ಲ. ಬನ್ನಿ ಇವಾಗ ಸೀರೆ ಯಾವುದು ಅಂತೇಳಿ ನೋಡ್ಕೊಂಬರೋಣ. ನೋಡ್ತಾ ಇರ್ಬೋದು, ಇದೇ ಸ್ಯಾರಿ, ಬ್ಲ್ಯಾಕ್ ಸ್ಯಾರಿ. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ಸಿಕ್ಕಾಪಟ್ಟೆ ಎಂಬ್ರಾಯ್ಡ್ರಿ ಬಂದು ಪಿಂಕು, ರಾಣಿ ಪಿಂಕು, ಬೇಬಿ ಪಿಂಕು, ಯೆಲ್ಲೋ, ವೈಟ್, ಗ್ರೀನ್, ಪಿಸ್ತಾ ಗ್ರೀನ್, ಎಲ್ಲ ಕಲರು ಮಿಕ್ಸಲ್ಲಿದೆ ಇಲ್ಲಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮತ್ತೆ ಈ ಸ್ಯಾರಿ ಕ್ಲಾತ್ ಯಾವ ಥರ ಇದೆ ಅಂತಂದರೆ, ಸಿಮ್ಮರ್ ಬರುತ್ತೆ ನೋಡಿ, ಲಿನೆನ್ ಜಾರ್ಜೆಟ್ ಥರ ಆ ಥರ ಅಂತಾರಲ್ಲ, ಆ ಥರ. ನನಗೆ ಅಷ್ಟೊಂದು ಸ್ಯಾರಿಗಳ ಬಗ್ಗೆ ಗೊತ್ತಿಲ್ಲ, ಕ್ಲಾತ್ ಮೆಟೀರಿಯಲ್ ಬಗ್ಗೆ. ಸೊ ಆ ಥರ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಥರ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಆಲ್ ಓವರ್ ದ ಬಾಡಿ ನಿಮಗೆ ಈ ಥರ ಲೀವ್ಸ್ ಬರುತ್ತೆ. ಫುಲ್ ಆಲ್ ಓವರ್ ದ ಬಾಡಿ ಲೀಫ್ 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 ಇದೆ. ಮತ್ತೆ ಕೆಳಗಡೆ ಬಂದು ಈ ಥರ ಬಾರ್ಡರ್ ಇದೆ. ಮತ್ತೆ ಮೇಲ್ಗಡೆ ಇಲ್ಲಿ ನೋಡಿ, ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಈ ಥರ ಸಿಂಪಲ್ ಆಗಿ ಆಲ್ ಓವರ್ ದ ಬಾಡಿ ಈ ಥರ ಲೀಫ್ ವರ್ಕ್ ಬರುತ್ತೆ. ಮತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಜವಾಗ್ಲೂ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೋಸ್ಕರನೇ ತಗೊಂಡೆ. ಬ್ಲೌಸ್ ಬಂದು ನೋಡಿ, ಇದೆ ಬ್ಲೌಸು. ಇದೆಲ್ಲ ಫುಲ್ ಲೀಫ್ ಬಂದು ಬ್ಲ್ಯಾಕ್ ಪ್ಲೇನ್ಗೆನೆ ಲೀಫ್ ಡಿಸೈನ್ ಬಂದಿದೆ. ಮತ್ತೆ ಇಲ್ಲಿ ಬಾರ್ಡರ್ಗೆ ಈ ಥರ, ಸ್ಲೀವ್ಗೆಲ್ಲ ಈ ಥರ ಫ್ಲವರ್ಸ್ ಎಲ್ಲ ಬಂದಿದೆ. ನನಗೆ ನಾನು ಒಂಥರ ಇಮ್ಯಾಜಿನೇಷನ್ ಮಾಡಿದ್ದೀನಿ ಅಂದಲ್ಲ, ಆ ಥರ ಹೊಲಿಸಿದ್ಮೇಲೆ ಹೇಳೋಕ್ಕಾಗೋದು ನಾನು ಹೆಂಗೆ ಹೊಲಿಸ್ತೀನಿ ಅಂತ ಹೇಳಿ. ಅಂದರೆ ತೋರಿಸ್ಬೋದು, ಈ ಥರ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ. ಇವಾಗಲೇ ಹೇಳ್ಬಿಟ್ರೆ ಅದು ಕ್ಯೂರಿಯಾಸಿಟಿನೂ ಕೂಡ ಇರಲ್ಲ. ಇದು ಸ್ಲೀವ್ ಬೇಕಾದರೆ ನೀವು ಈ ಥರ ಸ್ಲೀವ್ಗೂ ಇಡ್ಸ್ಕೊಬೋದು. ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಬ್ಲ್ಯಾಕ್ ನನ್ನ ಹತ್ರ ಆಲ್ರೆಡಿ ಬ್ಲ್ಯಾಕ್ ಅಂಡ್ ಮರೂನ್ದು. ನಾನು ಮದುವೆ ಆದ ಮೊದಲನೇ ವರ್ಷದಲ್ಲಿ ನಾನು ನಮ್ಮ ಅತ್ತೆ ಇಬ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಶಾಪಿಂಗ್ ಹೋಗಿದಾಗ ಮಲ್ಲೇಶ್ವರಮಲ್ಲಿ ಶ್ರೀನಿಧಿ ಸಿಲ್ಕ್ಸ್ ಅಂತ ಇದೆ, ಅಲ್ಲಿ ತೊಗೊಂಡಿದ್ವಿ ಆ ಬ್ಲ್ಯಾಕ್ ಸ್ಯಾರಿನ. ಅದಾದಮೇಲೆ ನನಗೆ ಬ್ಲ್ಯಾಕ್ ಸ್ಯಾರಿ ಯಾವುದು ಇರಲಿಲ್ಲ ಇಲ್ಲಿ ತನಕ. ನಮ್ಮಮ್ಮ ಒಂದು ಕೊಡಿಸಿದ್ದಾರೆ, ಅಂದರೆ ಅರ್ಶಿನ ಕುಂಕುಮಕ್ಕೆ ಅಂತೇಳಿ ಊರಿಗೆ ಹೋದಾಗ ಕೊಟ್ಟಿದ್ದಿದ್ರು. ಆ ಸ್ಯಾರಿ ಆ್ಯಕ್ಚುಲಿ ಬ್ಲೌಸ್ ಒಂಥರ ಫುಲ್ ರಾ, ಒಂಥರ ಹೆಂಗೆ ಅಂತ ಹೇಳಿದ್ರೆ ಫುಲ್ ಕಾಟನ್, ರಾ ಕಾಟನ್ ಥರ ಫುಲ್ ಒತ್ತುತ್ತೆ ಹಾಕೊಂಡ್ರೆ, ಮತ್ತು ಚುಚ್ಚೋ ಥರ ಐತೆ. ನನಗೆ ಅದಕ್ಕೆ ಇಷ್ಟ ಆಗಲಿಲ್ಲ, ಅದನ್ನು ಹಂಗೆ ಇಟ್ಬಿಟ್ಟಿದ್ದೀನಿ. ಸ್ಯಾರಿ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಬಟ್ ಅದಕ್ಕೆ ವೆಲ್ವೆಟ್ದು ಬ್ಲ್ಯಾಕ್ ಕಲರ್ ಬ್ಲೌಸ್ ಇದೆ, ಅದನ್ನು ಮ್ಯಾಚ್ ಮಾಡ್ಕೊಂಡು ಹಾಕೊಬೋದು. ಅದಕ್ಕೆ ನಾನು ಅದು ಬ್ಲೌಸೇ ಹೊಲಿಸಿಲ್ಲ. ತುಂಬ ಸ್ಯಾರಿಗಳಿಗೆ ನಾನು ಬ್ಲೌಸು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ನಾನು ಇಂದಿರಾ IFF ಕೆಲಸ ಮಾಡ್ತಾ ಇದ್ದೆ ಮದುವೆಗೂ ಮುಂಚೆ, JP ನಗರಲ್ಲಿ. ಆವಾಗ ನನ್ನ
ಅಂದ್ರೆ ನನ್ನ ಕಲೀಗ್ಸ್ ಎಲ್ಲಾರು ಸೇರಿ ಸೀಮಾ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಪಿಂಕ್ ಕಲರ್ ಸ್ಯಾರಿ ಕೊಟ್ಟಿದ್ರು. ಪೀಚ್ ಕಲರ್ ಸ್ಯಾರಿ, ಪಿಂಕ್ ಫ್ಲವರ್ಸ್ ಇದೇ ತರ ಎಂಬ್ರಾಯ್ಡ್ರಿ ಫ್ಲವರ್ಸ್ ಬಂದಿದೆ ಅದಕ್ಕೆ. ಬಟ್ ಅದು ಕಾಟನ್ ಅಲ್ಲ, ಒಂಥರ ಫುಲ್ ಫ್ಯಾನ್ಸಿ ಸ್ಯಾರಿ ತರ ಇದೆ. ಅದನ್ನು ಅಷ್ಟೇ ಬ್ಲೌಸ್ ಹೊಲ್ಸೇ ಇಲ್ಲ, ಹಂಗೆ ಇಟ್ಟಿದ್ದೀನಿ ನಾನು. ಅದಾದ್ಮೇಲೆ ನನ್ನ ಮೈದ್ನ ಒಂದು ಮೈಸೂರಿಂದ ನನಗೆ, ನನ್ನ ಕೋ-ಸಿಸ್ಟರ್ಗೆ ಮತ್ತೆ ನಮ್ಮ ಅತ್ತೆಗೆ 3 ಜನಕ್ಕೂ ಒಂದೇ ತರದ್ದು ಸ್ಯಾರಿ ತಂದ್ಕೊಟ್ಟಿದ್ರು. ಅದನ್ನು ಅಷ್ಟೇ ನಾನು ಸಿಂಪಲ್ದು ಅಂತ ಹೇಳಿ ಹೊಲ್ಸೇ ಇಲ್ಲ, ಅದನ್ನು ಹಂಗೆ ಇಟ್ಟಿದ್ದೀನಿ. ತುಂಬಾ ಸ್ಯಾರಿಗಳು ಬ್ಲೌಸೇ ಹೊಲ್ಸ್ಕೊಂಡಿಲ್ಲ ನಾನು, ಯಾಕಂತಂದ್ರೆ ನಾನು ಎಲ್ಲಿಗೂ ವೇರು ಮಾಡಲ್ಲ. ಈಗ ಹಾಸ್ಪಿಟ್ಲ್ಗೆ ಅಂತಂದ್ರೆ ಇಲ್ಲಿಂದ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತೀನಿ, ಅಲ್ಲೋದ್ಮೇಲೆ ಯೂನಿಫಾರ್ಮ್ ಹಾಕೊಂಡ್ಬಿಡ್ತೀನಿ, ಮತ್ತೆ ಇನ್ನ ಸಾಯಂಕಾಲ ಬರ್ಬೇಕಾದ್ರೆ ಕಲರ್ ಡ್ರೆಸ್ ಹಾಕೊಂಡು ವಾಪಸ್ ಬರ್ತೀನಿ ಅಷ್ಟೇನೆ. ಇನ್ನ ಯಾವ್ದಾರನು ಫಂಕ್ಷನ್ ಅದೇನಾಯ್ತು ಅಂತಂತಂದ್ರೆ ಗ್ರ್ಯಾಂಡ್ ಸ್ಯಾರೀಸೇ ವೇರ್ ಮಾಡಕ್ಕಾಗೋದು, ಸಿಂಪಲ್ ಸ್ಯಾರಿಗಳನ್ನ ಯಾವ್ದಕ್ಕೂ ವೇರು ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಡಿಸೈಡ್ ಮಾಡ್ಬಿಟ್ಟಿದೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಅಂತ ಹೇಳಿ ಏನ್ ಸೀರೆ ತಗೋತೀನೋ ಅದಷ್ಟೇನೆ. ನಾನಂತೂ ಸೀರೆ ತಗೋಬಾರ್ದು ಅಂತ ಹೇಳಿ, ಯಾಕಂತಂದ್ರೆ ನಾನ್ ಸೀರೆ ತಗೊಂಡ್ರುನು ನೋಡಿ ಇದನ್ನ ಇವಾಗ ಹಂಗ ಅನ್ಕೊಂಡೇ ತಗೊಂಡಿದೀನಿ. ಸೀರೆ ತಗೊಂಡ್ರು ನಾನು ಉಟ್ಕೊಳಕ್ಕಂತೂ ಆಗಲ್ಲ. ಈ ಹಬ್ಬಗಳಿದ್ರೆ ಉಟ್ಕೊಬೋದು ಅಷ್ಟೇನೆ, ಅದೂನು ಸ್ವಲ್ಪ ಹೊತ್ತಷ್ಟೇ. ಮತ್ತೆ ಅಡಿಗೆ ಮಾಡ್ಬೇಕು, ಮಗಳನ್ನ ನೋಡ್ಕೊಬೇಕು, ಆ ಕೆಲ್ಸ ಈ ಕೆಲ್ಸ ಅಂತ ಹೇಳಿ ಫುಲ್ಲು ಈ ಸೆಕೆಗೆಲ್ಲ ಹಾಕೊಳಕ್ಕಾಗಲ್ಲ, ಅದು ಕಂಫರ್ಟು ಇರಲ್ಲ. ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಸೀರೆ ಉಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು, ಅದು ಅಲ್ಲದೆ ದೂರ ಟ್ರಾವೆಲ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕಂತಂದ್ರೆ ಸೀರೆ ಉಟ್ಕೊಂಡು ನಾವು ಮನೇಲೇ ಇದ್ರುನು, ಫ್ಯಾನ್ ಇದ್ರು, ಎಲ್ಲ AC ಒಳಗಡೆ ಇದ್ರು, ಆಫೀಸಲ್ಲಿ ಇದ್ರು ಸ್ವಲ್ಪ ಹೊತ್ತನಕ್ಕೇನೆ ಸುಸ್ತಾಗೋಗುತ್ತೆ, ಸ್ವಲ್ಪ ಹ್ಯಾಂಡಲ್ ಮಾಡೋದೇ ಕಷ್ಟ ಅನ್ನೋ ತರ ಆಗ್ಬಿಡುತ್ತೆ. ಅದೇ ಡ್ರೆಸ್ ಇದ್ರೆ ಫುಲ್ ಆರಾಮಾಗಿರ್ತೀವಿ ನಾವು. ಬಟ್ ಸ್ಯಾರಿ ಹಾಕೊಂಡ್ರೆ ತುಂಬಾ ಕಷ್ಟ, ಅದಕ್ಕೋಸ್ಕರನೇ ನಾನು ಜಾಸ್ತಿ ಸ್ಯಾರಿನೂ ವೇರ್ ಮಾಡಲ್ಲ. ಅದೇ ರೀಸನ್ಗೆನೆ ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ, ವರಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ಏನ್ ತರ್ತೀನಿ ಸೀರೆ ಅದೇ ಸಾಕು, ನನ್ಗೆ ಒಂದ್ ಸಿಂಪಲ್ ಆಗಿರೋದಿತ್ತು ಅಂತಂದ್ರೆ ಅದನ್ನೇ ವೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ್ದುನು ಲಾಸ್ಟ್ ಇಯರ್ದು ಈ ವರ್ಷ ಉಟ್ಕೋತೀನಿ, ಆ ತರ ಮಾಡ್ಕೊಂಡ್ಬಿಟ್ಟಿದೀನಿ ನಾನು. ಲಾಸ್ಟ್ ಇಯರ್ ಈಗ ವರಮಹಾಲಕ್ಷ್ಮಿಗೆ ಮಾಡಿದ್ದನ್ನ ಬ್ಲೌಸ್ ಹೊಲ್ಸ್ಕೊಂಡು ಈ ಸೀರೆ ಇವಾಗ ನಾನು ಉಟ್ಕೊಳ್ಳೋದು, ಮತ್ತೆ ಅದಾದ್ಮೇಲೆ ಈ ವರ್ಷ ಮಾಡಿದ್ದನ್ನ ನೆಕ್ಸ್ಟ್ ಇಯರ್ಗೆ ಉಟ್ಕೊಳ್ಳೋದು, ಆ ತರ ಮಾಡ್ಕೊಂಡಿದೀನಿ. ಯಾಕಂತಂದ್ರೆ ಇಲ್ಲ ಸುಮ್ನೆ ವೇಸ್ಟ್ ಆಗುತ್ತೆ. ಬ್ಲೌಸ್ ಹೊಲಿಯೋದಕ್ಕಂತೂ 650 ರೂಪಾಯಿ ಕೇಳ್ತಾರೆ, ಒಂದು ವಿತ್ ಲಿನೆನ್ ವಿತ್ ಲೈನಿಂಗ್ ಹೊಲಿಯೋದಕ್ಕೆ. ನಿಜವಾಗ್ಲೂ ವರ್ಕ್ ಏನಾದ್ರು ಮಾಡಿಸ್ತೀವಿ ಅಂತ ಹೇಳಿದ್ರಂತೂ ಮುಗೀತು ಕತೆ, ಒಂದು 2000 3000 ಅಲ್ಲೇನೆ ಕತ್ರಿ ಹಾಕ್ಬಿಡ್ತಾರೆ ಜೇಬಿಗೆ. ಅದಕ್ಕೋಸ್ಕರನೇ ಯಾವ್ದು ಬೇಡ ಅಂತ ಹೇಳಿ ಸಿಂಪಲ್ ಆಗಿ ಇರೋ ಬ್ಲೌಸ್ ಮತ್ತೆ ಇರೋ ಸ್ಯಾರಿಗಳಲ್ಲೇ ಮ್ಯಾನೇಜ್ ಮಾಡ್ತಾ ಇದೀನಿ ನಾನು. ಸದ್ಯಕ್ಕೆ ಇವಾಗ ಯಾವ್ದು ಅಷ್ಟೊಂದು ಫಂಕ್ಷನ್ಗಳಿಲ್ಲ. ನೆಕ್ಸ್ಟ್ ಸಂಡೇ ಒಂದು ಫಂಕ್ಷನ್ ಇದೆ, ಅದ್ರದ್ದು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಾನು. ಫುಲ್ ಫ್ಯಾಮಿಲಿ ಎಲ್ಲ ಇರ್ತೀವಿ ಅದ್ರಲ್ಲಿ. ಅದೊಂಥರ ಸ್ಪೆಷಲ್ ಡೇನೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಸಂಡೇಗೆ ಇನ್ನೊಂದು ಫಂಕ್ಷನ್ ಇದೆ, ನಮ್ಮ ಅತ್ತೆಯವರ ಫ್ರೆಂಡ್ ಮೊಮ್ಮಗುದು ನಾಮಕರಣ ಇದೆ, ಅಲ್ಲಿಗೆ ಹೋಗ್ಬೇಕು. ಇದೇ ತರ ಫುಲ್ ಎವ್ರಿ ಸಂಡೇ ನಿಜವಾಗ್ಲೂ ಒಂದ್ ಸ್ವಲ್ಪ ಆದ್ರೂ ರೆಸ್ಟ್ ಮಾಡ್ಬೇಕು ಅಂತಂದ್ರೆ ರೆಸ್ಟೇ ಸಿಗ್ತಾ ಇಲ್ಲ ನನ್ಗೆ, ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದೀನಿ. ಅಂತಂದ್ರೆ ಬ್ಯುಸಿ ಅಂತಂದ್ರೆ ಈ ವರ್ಕ್ ವೀಕ್ ಡೇಸ್ ಎಲ್ಲ ಕೆಲ್ಸಾನು ಏನಾಗುತ್ತೆ ವೀಕೆಂಡ್ ಅಲ್ಲೇ ಬಂದ್ ಬೀಳುತ್ತೆ. ಫುಲ್ ಮನೆ ಕ್ಲೀನಿಂಗ್ ಇಂದ ಹಿಡಿದು ಎಲ್ಲಾನು. ನನಗಂತೂ ಮನೆ ಕ್ಲೀನಿಂಗ್ ಅಂತಂದ್ರೆ ಈ ವಿಂಡೋಸ್ ಎಲ್ಲ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ಳೇಬೇಕು, ಇಲ್ಲಾಂತಂದ್ರೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ನನಗೆ, OCD ತರ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಸಂಡೇ ಎಲ್ಲ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡ್ಕೊಟ್ಬಿಟ್ಟು ಇವ್ರಿಬ್ರಿಗೂನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂದು 12 ಗಂಟೆ ತನಕ ಎಲ್ಲ ಮುಗಿಸ್ಬಿಟ್ಟು, ಮತ್ತೆ ಮಧ್ಯಾಹ್ನದ ಲಂಚ್ ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡು, ಮತ್ತೆ ನೈಟ್ಗೆ ಮಧ್ಯಾಹ್ನದ ಲಂಚ್ ಮುಗೀತು ಅಂತಂದ್ರೆ ಮತ್ತೆ ಬಟ್ಟೆ ಯಾವ್ದೇ ಒಣಗಾಕಿರ್ತೀವಿ ಅದನ್ನೆಲ್ಲ ತೆಗೆಯೋದು, ಐರನ್ ಮಾಡೋದು ಇದೇ ಆಗುತ್ತೆ. ಅಷ್ಟ್ರಲ್ಲೇನೆ ಫುಲ್ ಡೇ ಮುಗ್ದೋಗುತ್ತೆ. ನಿಜವಾಗ್ಲೂ ಎಕ್ಸಾಸ್ಟೆಡ್ ಆಗ್ಬಿಟ್ಟಿದೀನಿ ಅಂತ ಅನಿಸ್ತಿದೆ ಇತ್ತೀಚೆಗೆ. ನಾನು ನಿದ್ರೆನೂ ಅಷ್ಟೇನೆ 11:30 12 ಆಗೋಗ್ತಾ ಇದೆ. ಸೊ ಸ್ವಲ್ಪ ಮ್ಯಾನೇಜ್ ಮಾಡಕ್ ಕಷ್ಟ ಆಗ್ತಾ ಇದೆ, ಪರವಾಗಿಲ್ಲ, ಇಟ್ಸ್ ಓಕೆ. ಈ ವಯಸ್ಸಲ್ಲಿ ಕಷ್ಟಪಡದೆ ಇನ್ಯಾವಾಗ ಕಷ್ಟಪಡಕ್ಕಾಗುತ್ತಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಸೊ ನಾನು ಮಾತಾಡ್ತಾ ಇದ್ರೆ ಎಲ್ಲೆಲ್ಲೋ ಹೇಳ್ಕೊಂಡ್ ಮಾತಾಡ್ತಾನೆ ಇರ್ತೀನಿ. ಈ ಸೀರೆಗೆ ನಾನ್ ಕೊಟ್ಟಿದ್ದು 1250 ರುಪೀಸು. ನಿಮ್ಗೆ ಈ ಸೀರೆ ವರ್ತ್ ಅನ್ನಿಸ್ತಾ? ಕಮೆಂಟ್ ಮಾಡಿ ವರ್ತ್ ಅನ್ಸಿದ್ರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಪೇಜ್ ಅದು, ಸ್ಯಾರಿ ಬೈ ವರಾಹಿ ಅಂತ ಹೇಳಿ, ಆ ಪೇಜ್ ಐಡಿನೂ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೋಡ್ಕೊಳ್ಳಿ. ಸ್ಯಾರಿ ಬೈ ವರಾಹಿ ಅಂತ ಹೇಳಿ, ತುಂಬಾ ಚೆನ್ನಾಗಿ, ನಂಗೆ ತುಂಬಾ ಇಷ್ಟ ಆಯ್ತು ನಿಜವಾಗ್ಲೂ. ಈ ಡಿಸೈನ್ ಅಂತೂ ಎಂಬ್ರಾಯ್ಡ್ರಿ ಡಿಸೈನು, ಇದು ಒಂದೊಂದ್ ಸ್ಯಾರಿಗಳಲ್ಲಿ ಹೆಂಗಿರುತ್ತೆ ಹೇಳಿ, ಈ ಡಿಸೈನ್ ಅಲ್ಲಿ ಹಿಂದೆ ಪೇಪರ್ ಹಾಕಿರ್ತಾರೆ, ಬಟ್ ಇದ್ರಲ್ಲಿ ಪೇಪರ್ ಹಾಕಿಲ್ಲ ಅವರು, ವರ್ಕ್ ಮಾಡಿರೋದೇನೆ ಇದು ಡೈರೆಕ್ಟ್. ಸೊ ಅದಕ್ಕೋಸ್ಕರನೇ ನಾನು ತಗೊಂಡಿದ್ದು. ಮತ್ತೆ ನರಿನೂ ಅಷ್ಟೇನೆ, ಇವಾಗ ನಾನು ಇದಕ್ಕೆ ಫಾಲ್ ಎಲ್ಲ ಹಾಕಂಗಿಲ್ಲ, ಡೈರೆಕ್ಟ್ ಹಂಗೇನೆ ಸೀರೆ ಉಟ್ಟು ಇದ್ರೆ ಹಂಗೇನೆ ಕೂತ್ಕೊಳ್ಳುತ್ತೆ ನರಿ ಎಲ್ಲ ಚೆನ್ನಾಗಿ ಅಂತಂದ್ಬಿಟ್ಟು ತಗೊಂಡೆ. ಚೆನ್ನಾಗಿದೆ, ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಈ ಸ್ಯಾರಿದ ಏನಾದ್ರು ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ನು ಶೇರ್ ಮಾಡ್ತೀನಿ
ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪರ್ಚೇಸ್ ಮಾಡೋದಾದರೆ ಪರ್ಚೇಸ್ ಮಾಡಿ. ಇದರಲ್ಲಿ ಇನ್ನ 3 ಕಲರ್ಸ್ ಅವೈಲಬಲ್ ಇದೆ. ಒಂದು ವೈಟು, ಒಂದು ಪೀಚ್, ಮತ್ತೆ ಒಂದು ಬ್ಲ್ಯಾಕು, ಇನ್ನೊಂದು ಪಿಸ್ತಾ ಗ್ರೀನ್ ಏನೋ ಇತ್ತು. ಸೊ ನನಗೆ ಬ್ಲ್ಯಾಕ್ ಇಷ್ಟ ಆಯಿತು, ಅದಕ್ಕೋಸ್ಕರ ಬ್ಲ್ಯಾಕ್ ಸ್ಯಾರಿ ತಗೊಂಡಿದ್ದೀನಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನ ಹೆಚ್ಚೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.